ಶೃಂಗೇರಿ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 255 ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪೋಸ್ಟಲ್ ವೋಟ್ಗಳನ್ನು ತಿದ್ದಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಂದ ಬಂದಿದೆ. ಹಿಂದಿನ ರಿಟರ್ನಿಂಗ್ ಆಫೀಸರ್ ವ್ಯಾಲಿಡ್ ಅನ್ನುವಂಥದ್ದನ್ನ ಹೇಳಿದ್ರು, ಆದರೆ ಮರು ಎಣಿಕೆಯ ವೇಳೆ ಓಟುಗಳನ್ನ ತಿದ್ದಿದ್ದಾರೆ, ಬಿಜೆಪಿಯಿಂದ ಓಟು ಚೋರಿ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಟ್ರಂಕ್ ತರುವ ಸಿಬ್ಬಂದಿ ಮೂಲಕ ತಿದ್ದಿಸಿದ್ದಾರೆ. 3ನೇ ಸುತ್ತಿನಲ್ಲಿ 170 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿವೆ. ಹಣ್ಣು ತಿಂದವನು ತಪ್ಪಿಸಿಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದು, ವೀಕ್ಷಕರಿಂದ ಕೂಡ ಗಂಭೀರ ಸ್ವರೂಪದ ಸಂಚು ನಡೆದಿದೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇದೀಗ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ರಾಜೇಗೌಡ ಅವರದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆಯಾಗಿದ್ದಾವೆ. ಮತಗಳು ಕಡಿಮೆಯಾಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದವು? 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2, ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿಯಾಗಿದ್ದಾವೆ. ಇದನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಜೇಗೌಡ ಆತುರವಾಗಿ ಶೃಂಗೇರಿ ಫಲಿತಾಂಶವನ್ನ ಘೋಷಣೆ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಕೋರ್ಟ್ಗೆ ಸಲ್ಲಿಸಿ ಕೋರ್ಟ್ನ ನಿರ್ದೇಶನ ಏನು ಅನ್ನೋದನ್ನ ಕಾಯಬೇಕಾಗಿತ್ತು ಚುನಾವಣಾ ಅಧಿಕಾರಿಗಳು. ಆದ್ರೆ ಆತುರವಾಗಿ ಅಲ್ಲೇ ಘೋಷಣೆ ಮಾಡಿದ್ದಾರೆ. ನಾವು ಕಾನೂನು ಹೋರಾಟ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಿಜೆಪಿಯವರಿಗೆ ಸಪೋರ್ಟ್ ಮಾಡೋದಿಕ್ಕಂತಾನೆ ಅಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಾವಿದನ್ನ ಚಾಲೆಂಜ್ ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಕಾನೂನು ಹೋರಾಟದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆತುರವಾಗಿ ಯಾಕೆ ಅಲ್ಲಿ ಅಧಿಕಾರಿಗಳು ರಿಸಲ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ? ಕೋರ್ಟ್ಗೆ ಇದರ ಬಗ್ಗೆ ಹೇಳಬೇಕಾಗಿತ್ತು, ಕೋರ್ಟ್ ನಿರ್ದೇಶನದಂತೆ ನಡ್ಕೊಳ್ಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ರಾತ್ರೋರಾತ್ರಿ ಈ ರೀತಿಯಾಗಿ ರಿಸಲ್ಟ್ ಅನೌನ್ಸ್ ಮಾಡಿದ್ ಯಾಕೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಸೋಲನ್ನಪ್ಪಿದೆ. ಈ ಬಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಚಿಕ್ಕಮಗಳೂರು ಶಾಸಕರು, ಮುಖಂಡರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಯಾರು ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. ನನಗೆ ಅನ್ಯಾಯ ಆಗಿದೆ. 201 ವೋಟ್ಗಳ ಮತದಿಂದ ಗೆದ್ದಂಥ ನನ್ನನ್ನು ಸಿಂಧು ಮತಗಳನ್ನು ಅವ್ರು ಮಾರ್ಕ್ ಮಾಡೋಕೆ ಮುಖಾಂತರ ವ್ಯಾಲಿಡ್ ಬ್ಯಾಲೆಟ್ಸ್ ಏನಿತ್ತು ಅದನ್ನು ಇನ್ವ್ಯಾಲಿಡ್ ಬ್ಯಾಲೆಟ್ಸನ್ನು ಮಾಡಿ ಏನು ಇವತ್ತು ಅವ್ರು ಗೆದ್ದರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಜೊತೆಗೆ ಮುಖಂಡರು ಹೇಳ್ದಂಗೆ ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ.
ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಈ ಬಗ್ಗೆ ಏನು ಆ ಚುನಾವಣೆಯ ಅಧಿಕಾರಿಗಳು ನೇಮಕ ಆಗಿದ್ದರು ಅವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗಾಗಿ ಆ ವರದಿಗಳು ಕೂಡ ಎಲೆಕ್ಷನ್ ಕಮಿಷನ್ಗೂ ಹೋಗಿದ್ದಾವೆ, ಸರ್ಕಾರ ಮಟ್ಟಕ್ಕೂ ಹೋಗಿದೆ, ನ್ಯಾಯಾಲಯಕ್ಕೂ ಕೂಡ ಅದು ಸಲ್ಲಿಸ್ತಾರೆ ಅನ್ನುವ ಒಂದು. ಮೊದಲನೇ ಹಂತದಲ್ಲಿ ತಿರಸ್ಕೃತ ಆಗಿದ್ದಂಥ ಸುಮಾರು 257 ವೋಟ್ಗಳು ಫಸ್ಟ್ ರೌಂಡಲ್ಲಿ 279 ವೋಟ್ಸನ್ನು ರೀವೆರಿಫೈ ಮಾಡ್ತಾರೆ. ಹೈಕೋರ್ಟ್ ಡಿಸಿಷನ್ ಪ್ರಕಾರ ರೀವೆರಿಫೈ ಮಾಡ್ತಾರೆ. ಆ 279 ವೋಟ್ಸಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಏನಾಗೋದಿಲ್ಲ. ಒಂದು 7-8 ವೋಟ್ಗಳ ವ್ಯತ್ಯಾಸ ಇರ್ತದೆ. ಅದರಲ್ಲಿ ಒಂದು 2 ವೋಟು ರಾಜೇಗೌಡರಿಗೆ ಬರ್ತದೆ, 1 ವೋಟು ಜೀವರಾಜಿಗೆ ಹೋಗ್ತದೆ. ಹಾಗಾಗಿ ಅದ್ರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಏನು ಮಾಡೋದು. ಇಲ್ಲಿ ಸಮಸ್ಯೆ ಪ್ರಾರಂಭ ಆಗೋದು ಮೊದಲೇ ಚಲಾವಣೆ ಆಗಿದ್ದಂಥ 2023 ಎಣಿಕೆಯಲ್ಲಿ ಸಿಂಧು ವ್ಯಾಲಿಡ್ ಅಂತ ಪರಿಗಣಿಸಲ್ಪಟ್ಟಿದ್ದಂಥ ಉಳಿದ ವೋಟುಗಳನ್ನು ಅವರು ಕೌಂಟಿಂಗಿಗೆ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗಿವೆ. ಏನು ಸಮಸ್ಯೆಗಳು ಪ್ರಾರಂಭ ಆಗ್ತವೆ ಅಂದರೆ 2000 ಯಾವುದೇ ಕೌಂಟಿಂಗ್ನಲ್ಲಿ ನಿಮಗೆಲ್ಲ ಗೊತ್ತು, ವಿವರಗಳು ಬೇಕಾದರೆ ಇವರಿಬ್ಬರು ಕೂಡ ಹೇಳ್ತಾರೆ ಎಲ್ಲ ಮಾಹಿತಿಗಳ ಸಮೇತ. ಯಾವುದೇ ವೋಟನ್ನು ಪ್ರತಿಯೊಂದು ಮತಪತ್ರವನ್ನು ಕೂಡ ಪರಿಶೀಲನೆ ಮಾಡಿ ಎಲೆಕ್ಷನ್ ಕೌಂಟಿಂಗ್ ಏಜೆಂಟ್ಗಳಿಗೆ ತೋರಿಸಿ ದಾಖಲೆ ಮಾಡಿ ಅದನ್ನು ಸರಿ ಇದೆ ಅಂತ ಆದಮೇಲೆ ಅದನ್ನು ಕೌಂಟ್ ಮಾಡಿರ್ತಾರೆ. ಅದರ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಪ್ರೊಸೀಡಿಂಗ್ಸ್ ಮಾಡಿದ ನಂತರ ಇಬ್ಬರದ್ದು ಸೈನ್ ತಗೊಳ್ತಾರೆ. ಕೌಂಟಿಂಗ್ ಏಜೆಂಟು ಯಾವ್ಯಾವ ಪಾರ್ಟಿಯವರು ಇರ್ತಾರೆ ಅವ್ರದ್ದೆಲ್ಲ ಸೈನ್ ತಗೊಳ್ತಾರೆ. ಅದಾದ ನಂತರ ಮತ್ತೆ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಪ್ರತಿ ರೌಂಡಿಗೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನು ಕೌಂಟಿಂಗ್ ಇದಾದಂಥ ಸಂದರ್ಭದಲ್ಲಿ ಸಿಂಧು ಅಂತೇಳಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಮತಗಳಿದ್ದು, ಆ ಮತಗಳ ಪೈಕಿನಲ್ಲಿ ಬಹಳಷ್ಟು ಮತಗಳು ರಾಜೇಗೌಡರಿಗೆ ಬಂದಿರತಕ್ಕಂಥ ಮತಗಳೇನಿದ್ದು ಅವು ಅಸಿಂಧು ಆಗುವಂಥ ಸ್ಥಿತಿನಲ್ಲಿತ್ತು. ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆನೇ ಇವರು ಭ್ರಷ್ಟಾಚಾರಗಳನ್ನ ಮಾಡಿಕೊಂಡು ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಇಲ್ಲೂ ಅಷ್ಟೇ ನಮ್ಮ ಈ ಆಗಿರತಕ್ಕಂಥ ಶೃಂಗೇರಿಯಲ್ಲೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಭ್ರಷ್ಟಾಚಾರಗಳು ಮಾಡಿ ಪ್ರಜಾತಂತ್ರವನ್ನು ಕೊಬ್ಬರೆ ಮಾಡಿ ಇವತ್ತು ಎಲ್ಲರೂ ಹೋಗ್ತಾರೆ. ಚುನಾವಣೆ ಮುಗಿದ ಮೇಲೆ ನನಗೆ ಬಂದಿರತಕ್ಕಂಥ ವರ್ತಮಾನದ ಮೇಲೆ ಚುನಾವಣೆ ಗೆದ್ದರು ಹೋಗ್ತಾರೆ, ಸೋತರು ಹೋಗ್ತಾರೆ. ಅಲ್ಲೇ ಇರ್ತಕ್ಕಂಥ VAO ಅಟೆಂಡ್ರು ತುಂಬಬೇಕು, ಗ್ರಾಮ ಸಹಾಯಕ ತುಂಬಬೇಕು. ಆ ಗ್ರಾಮ ಸಹಾಯಕ ಅವತ್ತು ಅಲ್ಲಿ ಅದನ್ನು ತಿದ್ದಿರತಕ್ಕಂಥ ಹೆಚ್ಚಿನ ಒಂದು ಸಾಧ್ಯತೆಗಳಿದೆ. ಅಲ್ಲಿ ಅದು ಸ್ಟ್ರಾಂಗ್ ರೂಮ್ ಅಂತ ಏನು ಇದರಲ್ಲಿ ಇತ್ತು ಚಿಕ್ಕಮಗಳೂರಿನಲ್ಲಿ, ತಾವುಗಳು ಈಗಲೂ ಹೋಗಿ ಪರಿಶೀಲನೆ ಮಾಡ್ಬೋದು. ಎದುರು ಭಾಗದಲ್ಲಿ ಕಾಂಪೌಂಡ್ ಇದೆ, ಅದಕ್ಕೆ ಸುತ್ತ 3 ಸುತ್ತ ಕಾಂಪೌಂಡೇ ಇಲ್ಲ, ಬಿಲ್ಡಿಂಗಿಗೆ ಕಾಂಪೌಂಡೇ ಇಲ್ಲ. ಮತ್ತು ಒಳಗಡೆ ಏನು ಕೊಠಡಿಯನ್ನು ತೆಗೆದು ನೋಡಿದಾಗ ಅಲ್ಲಿ 20 ಬಾಕ್ಸ್ಗಳಿತ್ತು. ಆ 20 ಬಾಕ್ಸ್ಗಳಲ್ಲೂ ಸಹಿತ ಹಲವಾರು ಬಾಕ್ಸ್ಗಳಿಗೆ, ಸ್ಟೀಲ್ ಬಾಕ್ಸ್ಗಳಿಗೆ ಲಾಕ್ಗಳಿರಲಿಲ್ಲ, ಸೀಲ್ಗಳಿರಲಿಲ್ಲ. ಆಗ ತಕರಾರನ್ನು ವ್ಯಕ್ತಪಡಿಸಿ ಆ ಬಾಕ್ಸ್ಗಳ ಸ್ಥಿತಿಗತಿಗಳ ಬಗ್ಗೆ ಪ್ರೊಸೀಜರ್ ಬುಕ್ಕಲ್ಲಿ ರೆಸೊಲ್ಯೂಷನನ್ನು ಬರೆಸಿದ್ದೇವೆ. ಶೃಂಗೇರಿ ಫಲಿತಾಂಶದ ಮೇಲೆ ಕಾಂಗ್ರೆಸ್ ಅನುಮಾನವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ನಡೆಯ ವಿರುದ್ಧ ಬಿಜೆಪಿಯ ನಾಯಕರು ಹರಿಹಾಯ್ದಿದ್ದಾರೆ. ಈ ವಿಚಾರದಲ್ಲಿ ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಬಿಜೆಪಿ ನಾಯಕರಿಂದ ರಾಜ್ಯಪಾಲರಾಗಿರುವ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ದಾರೆ ನಾಯಕರು. ಆರ್ ಅಶೋಕ್, ಜೀವರಾಜ್, ಆರ್ ಜ್ಞಾನೇಂದ್ರ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಕಾನೂನು ಸಮರವನ್ನ ಸಾರಿರುವಂತಹ ಸರ್ಕಾರದ ನಡೆಯ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರು ಗವರ್ನರ್ ಮಧ್ಯಪ್ರವೇಶಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಗವರ್ನರ್ ಭೇಟಿಗೂ ಕೂಡ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಕೆಲ ಹೊತ್ತಲ್ಲೇ ಬಿಜೆಪಿಗರಿಂದ ಗವರ್ನರ್ ಅವರನ್ನ ಭೇಟಿ ಮಾಡಲಾಗತ್ತೆ. ಈಗಾಗಲೇ ಕಾಂಗ್ರೆಸ್ ನಡೆಯ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗವರ್ನರ್ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಈ ಒಂದು ಒತ್ತಾಯವನ್ನ ಕೂಡ ಈಗ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಮಾಡಿದ್ದಾರೆ. ಈ ರೀತಿಯಾಗಿ ಕ್ರಿಮಿನಲ್ ಕೇಸನ್ನ ಹಾಕಿದ್ದಾರೆ. ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಕಾನೂನು ಸಮರವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಾನೂನು ಸಮರ ಮಾಡಿರುವಂತಹ ಸರ್ಕಾರದ ನಡೆಯ ವಿರುದ್ಧ ದೂರನ್ನ ಸಲ್ಲಿಸಿದ್ದು, ಇನ್ನು ಶೃಂಗೇರಿ ವಿಧಾನಸಭೆ ಕ್ಷೇತ್ರದಲ್ಲಿ ಜೀವರಾಜ್ ಅವರು ಗೆಲುವನ್ನ ಹೊಂದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಜೀವರಾಜ್ಗೆ ಪ್ರಮಾಣ ವಚನವನ್ನ ಬೋಧಿಸಲ್ವಂತೆ ಸ್ಪೀಕರ್ ಪ್ರಮಾಣ ವಚನ ಬೋಧಿಸಲ್ಲ ಅಂತ ಹೇಳಿ ಸ್ಪೀಕರ್ ಖಾದರ್ ಸಂದೇಶವನ್ನ ಕೊಟ್ಟಿದ್ದಾರೆ. ಸೊ ಈಗ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ.
ಶೃಂಗೇರಿಯ ವಿಧಾನಸಭೆ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಇದೀಗ ಜೀವರಾಜ್ ಅವರು ಗೆಲುವನ್ನ ಹೊಂದಿದ್ದಾರೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಅನೌನ್ಸ್ ಅನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಈಗಾಗಲೇ ಕಾನೂನು ಸಮರಕ್ಕೆ ಮುಂದಾಗಿ ಕೇಸನ್ನ ಕೂಡ ದಾಖಲಿಸಿದೆ. ಆದ್ರೆ ಇದೀಗ ಪ್ರಮಾಣ ವಚನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸಲ್ಲ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಈ ಒಂದು ಖಾದರ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಇದೀಗ ನಡೀತಾ ಇದೆ. ಈಗಾಗಲೇ ಬಿಜೆಪಿಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಬಳಿಗೆ ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಡೀ ಡೆವಲಪ್ಮೆಂಟ್ಸ್ ಬಗ್ಗೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಜೀವರಾಜ್ ಅವರು ಗೆಲುವನ್ನು ಹೊಂದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಅನೌನ್ಸ್ ಮಾಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಈಗ ಕಾನೂನು ಸಮರಕ್ಕೆ ಮುಂದಾಗಿ ಕೇಸನ್ನ ದಾಖಲಿಸಿದೆ. ಮತ್ತೊಂದು ಕಡೆ ಪ್ರಮಾಣ ವಚನದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಇದೀಗ ಸಾಕಷ್ಟು, ಅಂದ್ರೆ ಸ್ಪೀಕರ್ ಅವರ ಹೇಳಿಕೆ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ನವಿತಾ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಯ ಜಟಾಪಟಿ ಪ್ರಕರಣ ಏನಿದೆ ಅದು ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿರುವಂಥದ್ದು. ಈಗ ಲೋಕಭವನದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಮಧ್ಯಪ್ರವೇಶನ ಮಾಡಬೇಕು. ಮತ್ತೊಂದು ಕಡೆ ಸ್ಪೀಕರ್ ಯುಟಿ ಖಾದರ್ ಅವರು ಎಲ್ಲೋ ಒಂದು ಕಡೆ ನೂತನ ಶಾಸಕರಾಗಿರ್ತಕ್ಕಂಥ ಜೀವರಾಜ್ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಹಾಗಾಗಿ ನೀವು ಸಂವಿಧಾನ ಪ್ರಕಾರವಾಗಿ ನೀವೇ ಪ್ರಮಾಣ ವಚನ ಬೋಧನೆಯನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಈಗಾಗಲೇ ಬಿಜೆಪಿಯ ಶಾಸಕ ಜೀವರಾಜ್ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸಮರವನ್ನು ಸಾರಿರುವಂತದ್ದು. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯದಲ್ಲಿ ಲೋಪವಾಗಿದೆ. ಎಲ್ಲೋ ಒಂದು ಕಡೆ ಮಾಜಿ ಶಾಸಕರಾಗಿರ್ತಕ್ಕಂಥ ಟಿ ಡಿ ರಾಜೇಗೌಡರಿಗೆ ಬಂದಂತ ಮತಗಳು ಅಮಾನ್ಯವಾಗಿದೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಇದನ್ನು ಮಾಡಿಸಿದಂತವರು ಕೇಂದ್ರ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ಮೇಲೆ ಕೇಂದ್ರ ಸರ್ಕಾರ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಈ ರೀತಿಯಾಗಿ ಮಾಡಿದೆ ಅನ್ನೋ ಒಂದು ಅನುಮಾನ ಇದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು. ಮುಖ್ಯವಾಗಿ ಇದು ಟಿ ಡಿ ರಾಜೇಗೌಡರ ಶಾಸಕರು ಈ ಒಂದು ನಿಟ್ಟಿನಲ್ಲಿ ಅವರಿಗೆ ನ್ಯಾಯವನ್ನು ಸಿಗಬೇಕು ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಪ್ರತಿಪಾದನೆಯನ್ನು ಕೂಡ ಮಾಡ್ತಿರುವಂತದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಇದು ವೋಟ್ ಚೋರಿ ಅಲ್ಲ, ಇದು ದೊಡ್ಡ ಡಕಾಯಿತಿ ಅನ್ನೋ ಒಂದು ಆಪಾದನೆಯನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿನೇ ಎಲ್ಲ ಒಂದ್ ಕಡೆ ಈಗ ಒಂದ್ ಕಡೆ ಸ್ಪೀಕರ್ ಯುಟಿ ಖಾದರ್ ಅವರು, ಅಂದ್ರೆ ಹೊಸದಾಗಿ ಗೆದ್ದಂತ ಯಾವುದೇ ಶಾಸಕರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂತವರು ಸಭಾಧ್ಯಕ್ಷರು. ಆದ್ರೆ ಈಗ ಎಲ್ಲ ಒಂದ್ ಕಡೆ ಬಿಜೆಪಿ ಶಾಸಕ ಜೀವರಾಜ್ ಅವರ ವಿಚಾರದಲ್ಲಿ ಸರ್ಕಾರ ಸ್ಪೀಕರ್ ಅವರಿಗೆ ಸೂಚನೆಯನ್ನು ಮನವಿಯನ್ನು ಮಾಡಿಕೊಂಡಿದೆ. ಹಾಗಾಗಿನೇ ಸ್ಪೀಕರ್ ಅವರು ಈಗ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋ ಆಪಾದನೆಯನ್ನ ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿನೇ ಈ ಒಂದು ವಿಚಾರವನ್ನ ಇವತ್ತು ಗವರ್ನರ್ನ ಭೇಟಿಯನ್ನು ಮಾಡಿದ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಮತ್ತೆ ವಿಧಾನಸಭೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರೋಶಕ್ ಮತ್ತೆ ಶಾಸಕ ಜೀವರಾಜ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಸರ್ಕಾರದಿಂದ ನಡೆಯನ್ನು ತೋರಿದೆ. ಈಗಾಗಲೇ ಎಲ್ಲ ಒಂದ್ ಕಡೆ ಜೀವರಾಜ್ ಅವರು ಗೆದ್ದಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪತ್ರ ಕೂಡ ಪ್ರಕಟ ಆಗಿದೆ, ಮತ್ತೊಂದು ಕಡೆ ಅಧಿಸೂಚನೆ ಕೂಡ ಇದೆ, ಮತ್ತೆ ಚುನಾವಣಾಧಿಕಾರಿ ಕೂಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನ್ಯಾಯಸಮ್ಮತವಾಗಿ ನಡ್ಕೊಳ್ಬೇಕು. ಆದರೆ ಸರ್ಕಾರದ ತಂತ್ರಗಾರಿಕೆಯಿಂದಾಗಿ ಎಲ್ಲೊಂದು ಕಡೆ ಜೀವರಾಜ್ಗೆ ತೊಂದರೆ ಆಗ್ತಾ ಇದೆ. ಈಗ ಕೂಡಲೇ ಮಧ್ಯಪ್ರವೇಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಗವರ್ನರ್ಗೆ ರಾಜ್ಯದ ಬಿಜೆಪಿ ನಾಯಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗವರ್ನರ್ ಕೂಡ ಸ್ಪೀಕರ್ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತಿಳಿಸುವುದಾಗಿ ಈಗಾಗಲೇ ಭರವಸೆಯನ್ನ ಕೊಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಆರ್ ಅಶೋಕ್ ಅವರು ಈಗಾಗಲೇ ಗವರ್ನರ್ ಭೇಟಿ ಮಾಡಿದ ಬಳಿಕ ಮಾತಾಡಿದ್ದಾರೆ. ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು. ಒಂದ್ಸರಿ ಖಾದರ್ ಅವ್ರಿಗೂ ಇದೇ ಸರ್ಟಿಫಿಕೇಟ್ ಮೇಲೆನೆ ಅವರು ಅಲ್ಲಿ ಕೂತಿರೋದು. ಅವಾಗ ಯಾರನ್ನ ಲೀಗಲ್ ಅಡ್ವೈಸ್ ತಗೊಂಡಿದ್ರ? ಕೋರ್ಟ್ಗಳಲ್ಲಿ ಯಾರನ್ನ ಹೋಗಿರ್ತಾರೆ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ. ಆಮೇಲೆ 45 ದಿನ ಇರ್ತೈತೆ ಅವರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ. ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂಥದ್ದು ನಿಲ್ಲುವಂಥ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದೆ ರೀ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋಂಥ